ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕುಣಿಲಾರದವನು ನೆಲಾಡೊಂಕು ಅಂದ ಅನ್ನೋದೊಂದು ಗಾದೆ ಮಾತು. ಅಸಹನೆ ರಾಜಕೀಯ ಸಂಘರ್ಷದಿಂದ ಹೊತ್ತಿ ಉರಿತಾ ಇರೋ ಬಾಂಗ್ಲಾದೇಶ ಈಗ ಪ್ರವಾಹದಿಂದ ಕೂಡ ಪೀಡಿತವಾಗ್ತಾ ಇದೆ. ಅಲ್ಲಿನ ಪಶ್ಚಿಮ ಭಾಗದ 8ಕ್ಕೂ ಹೆಚ್ಚು ಜಿಲ್ಲೆಗಳು ಪ್ರವಾಹ ಪೀಡಿತ ಆಗಿವೆ. ಈಗ ಬಾಂಗ್ಲಾದೇಶ ಅದಕ್ಕೆ ಕೂಡ ಭಾರತವನ್ನು ಹೊಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತು ಭಾರತದ ವಿರುದ್ಧ ಢಾಕಾದಲ್ಲಿ ಬಾಂಗ್ಲಾದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಬಾಂಗ್ಲಾದಲ್ಲಿನ ಪ್ರವಾಹಕ್ಕೂ ಭಾರತಕ್ಕೂ ಏನು ಸಂಬಂಧ? ಇಲ್ಲಿ ಭಾರತ ಬಾಂಗ್ಲಾಗೆ ಮಾಡಿದ ಉಪಕಾರ ಏನು? ಆ ಪ್ರವಾಹಕ್ಕೆ ಕಾರಣ ಏನು? ಅವರು ಮಾಡ್ತಾ ಇರೋ ಆರೋಪ ಏನು? ಅದಕ್ಕೆ ಭಾರತ ಕೊಟ್ಟ ಉತ್ತರ ಏನು? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಓಡಿ ಬಂದು ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗಿದೆ. ಮೊಹಮ್ಮದ್ ಯೂನಸ್ ಅನ್ನೋ ನೊಬೆಲ್ ಪ್ರಶಸ್ತಿ ಪುರಸ್ಕೃತನ ನೇತೃತ್ವದಲ್ಲಿ ಅಲ್ಲಿ ಜಮಾತ್ ಹಾಗೂ ಪ್ರತಿಪಕ್ಷ BNP ಸೇರಿ ಸರ್ಕಾರವನ್ನು ರಚನೆ ಮಾಡಿವೆ. ಇಷ್ಟೆಲ್ಲ ಆಗೋದರ ಹಿಂದೆ ಪಾಕಿಸ್ತಾನದ ISI ಕೆಲಸ ಮಾಡ್ತು, ಅಮೆರಿಕ ಕೆಲಸ ಮಾಡ್ತು. ಒಳಗಿನ ಭಯೋತ್ಪಾದಕರು, ಹಸೀನಾ ವಿರೋಧಿಗಳು ಎಲ್ಲರೂ ಕೈ ಜೋಡಿಸಿದ್ರು. ಅದೊಂದು ವ್ಯವಸ್ಥಿತ ಹಾಗೂ ಬಹುಕೋನಗಳ ಷಡ್ಯಂತ್ರ. ಆದರೆ ಆ ಎಲ್ಲದಕ್ಕೂ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾರಣ ಅಂತ ಹೇಳೋ ಮೂಲಕ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ಹೀರೋಗಳು, ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬಣ್ಣಿಸೋ ಮೂಲಕ ತೆರೆಯ ಹಿಂದಿದ್ದವರ ಬಣ್ಣ ಬಯಲಾಗದ ಹಾಗೆ ನೋಡಿಕೊಳ್ಳೋ ಕೆಲಸವನ್ನು ಕೂಡ ಬಾಂಗ್ಲಾದೇಶದಲ್ಲಿ ಮಾಡಲಾಯಿತು. ಅದರ ಪರಿಣಾಮ ಏನಪ್ಪಾ ಅಂದ್ರೆ, ಎಲ್ಲದಕ್ಕೂ ನಾವೇ ಕಾರಣ, ನಮ್ಮಿಂದಲೇ ಎಲ್ಲ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಭಾವಿಸಿದ್ದಾರೆ. ಅವರು ಎಲ್ಲದಕ್ಕೂ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರತಿಭಟನೆಯ ಮೂಲಕ ದೇಶದ ಒಳಗೆ ಮಾತ್ರ ಅಲ್ಲ, ಅಕ್ಕಪಕ್ಕದ ದೇಶಗಳನ್ನು ಕೂಡ ಹೆದರಿಸಬಹುದು ಅಂತ ಅಂದುಕೊಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ರಚನೆಯಾದ ಮಧ್ಯಂತರ ಸರ್ಕಾರದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದವರಿಗೆ ಕೂಡ ಮಂತ್ರಿ ಪದವಿಗಳು ಸಿಕ್ಕಿವೆ. ಅನನುಭವಿಗಳು, ಬಾಂಗ್ಲಾದೇಶದ ಇತಿಹಾಸ, ವಿದೇಶಿ ಸಂಬಂಧಗಳು ಯಾವುದರ ಬಗ್ಗೆನೂ ಸರಿಯಾದ ಅವಗಾಹನೆಯೇ ಇಲ್ಲದವರು ಮಂತ್ರಿಗಳಾಗಿದ್ದಾರೆ. ಹೀಗಾಗಿ ಬಾಂಗ್ಲಾದಲ್ಲಿ ಮಳೆ ಹೆಚ್ಚಾಗಿ ಪ್ರವಾಹ ಬಂದರೆ ಅದಕ್ಕೂ ಭಾರತನೇ ಕಾರಣ ಅಂತ ಅವರು ಆರೋಪ ಮಾಡೋದಕ್ಕೆ ಕೂಡ ಶುರು ಮಾಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಪಂಡಿತರ ಬಗ್ಗೆ ಹೇಳೋದೇ ಬೇಡ. ಅವರು ಪ್ರವಾಹಕ್ಕೆ ಮೋದಿ ಕಾರಣ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ. ಹಸೀನಾ ಅವರನ್ನ ಪದಚ್ಯುತಗೊಳಿಸಿದ್ದಕ್ಕೆ ಭಾರತಕ್ಕೆ ಸಿಟ್ಟು ಬಂದಿದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಪ್ರವಾಹ ಬರುವ ಹಾಗೆ ಭಾರತ ಮಾಡ್ತಾ ಇದೆ ಅಂತ ಕೆಲವರು, ಹಸೀನಾನೇ ಮೋದಿಗೆ ಹೇಳಿ ಡ್ಯಾಮ್ ಗೇಟ್ಗಳನ್ನು ತೆಗೆಸಿ ಬಾಂಗ್ಲಾಗೆ ನೀರು ನುಗ್ಗಿಸ್ತಾ ಇದ್ದಾರೆ ಅಂತ ಮತ್ತೆ ಕೆಲವರು ಟ್ವೀಟ್ಗಳಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಅಲ್ಲಿನ ಸಚಿವ ನಾಹಿದ್ ಇಸ್ಲಾಂ ಕೂಡ ಇದೇ ರೀತಿಯ ಆರೋಪವನ್ನು ಮಾಡಿದ್ದಾನೆ. ಭಾರತ ಅಮಾನವೀಯವಾಗಿ ವರ್ತಿಸ್ತಾ ಇದೆ, ಅವರು ನಮಗೆ ಮಾಹಿತಿಯನ್ನೇ ಕೊಡದೆ ದಮೋರ್ ಡ್ಯಾಮಿನ ಗೇಟ್ಗಳನ್ನು ತೆಗೆದು ಬಾಂಗ್ಲಾಗೆ ನೀರು ಬಿಟ್ಟಿದ್ದಕ್ಕೆ ಈ ಪ್ರವಾಹ ಅಂತ ಆ ಸಚಿವ ಆರೋಪ ಮಾಡಿದ್ದಾನೆ. ಗೆಳೆಯರೆ, ಅಲ್ಲಿ ನಿಜಕ್ಕೂ ಆಗಿರೋದೇನು ಅಂದ್ರೆ, ಬಾಂಗ್ಲಾದೇಶದ ಪೂರ್ವ ಭಾಗದಲ್ಲಿನ ಸುನಾಮ್ಗಂಜ್, ಮೌಲ್ವಿ ಬಜಾರ್, ಹಬೀಗಂಜ್, ಫೆನಿ, ಹಾಗೆ ಚಿತ್ತಗ್ರಾಮ, ನೌಖಾಲಿ, ಕುಮಿಲಾ ಮತ್ತು ಖಗ್ರಾಚಾರಿ ಮುಂತಾದ ಜಿಲ್ಲೆಗಳು ತೀವ್ರ ಪ್ರವಾಹಕ್ಕೆ ತುತ್ತಾಗಿವೆ. ಅಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಸುಮಾರು 10 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 30 ಲಕ್ಷ ಮಂದಿ ಪ್ರವಾಹದಿಂದ ಸಂತ್ರಸ್ತರಾಗಿದ್ದಾರೆ. ಬೆಳೆ ನಾಶ ಆಗಿದೆ. ಒಂದಷ್ಟು ಜನರನ್ನ ಬೇರೆ ಸುರಕ್ಷಿತ ಪ್ರದೇಶಗಳ ಕಡೆಗೆ ಸ್ಥಳಾಂತರ ಮಾಡೋ ಕೆಲಸವನ್ನು ಕೂಡ ಈಗೀಗ ಬಾಂಗ್ಲಾ ಆರಂಭ ಮಾಡಿದೆ. ಈಗ ಅವರಿಗೆ ಪುನರ್ವಸತಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡಬೇಕು. ಈ ಜಿಲ್ಲೆಗಳಿಗೆ ಪ್ರವಾಹ ಬರೋದಕ್ಕೆ ಕಾರಣವಾಗಿರುವುದು ಗೋಮತಿ ನದಿ. ಗೋಮತಿ ತ್ರಿಪುರಾದ ಮೂಲಕ ಬಾಂಗ್ಲಾನ ಪ್ರವೇಶ ಮಾಡಿ ಈ ಭಾಗದ ಹಲವಾರು ಜಿಲ್ಲೆಗಳಿಗೆ ನೀರನ್ನು ಕೊಡುತ್ತೆ. ಈಗೇನಾಗ್ತಾ ಇದೆ ಅಂದ್ರೆ, ತ್ರಿಪುರಾ ಸೇರಿದಂತೆ ಬಾಂಗ್ಲಾದೇಶದ ಗೋಮತಿಯ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಹೀಗಾಗಿ ಆ ಭಾಗದ ಎಲ್ಲ ನದಿ ತೊರೆಗಳು ತುಂಬಿ ಹರಿತಾ ಇವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಭಾರತ ಹಾಗೂ ಬಾಂಗ್ಲಾಗಳ ನಡುವೆ ಹೇಗೆ ಅತಿ ಉದ್ದದ ಗಡಿ ಇದೆಯೋ ಹಾಗೇನೆ ಎರಡೂ ದೇಶಗಳ ನಡುವೆ ಅತಿ ಹೆಚ್ಚು ನದಿಗಳು ಕೂಡ ಹರಿಯುತ್ತವೆ. ಈ ಎರಡೂ ದೇಶಗಳು ಸುಮಾರು 54 ನದಿಗಳ ನೀರನ್ನ ಹಂಚಿಕೊಳ್ಳುತ್ತವೆ. ಅದರಲ್ಲಿ ಈ ಗೋಮತಿ ಕೂಡ ಒಂದು. ಗೋಮತಿ ನದಿ ಈ ಹಿಂದಿನಿಂದಲೂ ಕೂಡ ಪ್ರವಾಹಕ್ಕೆ ಹೆಸರಾಗಿತ್ತು. ಬಾಂಗ್ಲಾಗೆ ನಿರಂತರವಾಗಿ ಗೋಮತಿಯ ಪ್ರವಾಹಗಳಿಂದ ಹಾನಿ ಉಂಟಾಗ್ತಾ ಇತ್ತು. ಹೀಗಾಗಿನೇ ಭಾರತ ಗೋಮತಿಯ ಮೇಲೆ ತ್ರಿಪುರಾದ ದಾಮೋರ್ನಲ್ಲಿ ಒಂದು ಹೈಡ್ರೋ ಪ್ರಾಜೆಕ್ಟ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡುವ ಮೂಲಕ ಬಾಂಗ್ಲಾಗೆ ಪ್ರವಾಹಗಳಿಂದ ಮುಕ್ತಿಯನ್ನ ಕೊಡಿಸುವುದರ ಜೊತೆಗೆ ಅಲ್ಲಿ ವಿದ್ಯುತ್ ಅನ್ನ ತಯಾರು ಮಾಡಿ ಅದನ್ನ ಬಾಂಗ್ಲಾಗೆ ಕೊಡುವ ಪ್ರಯತ್ನವನ್ನು ಮಾಡಿತು. ಈಗ ತ್ರಿಪುರಾದಲ್ಲಿ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಅಲ್ಲೂ ಪ್ರವಾಹ ಪೀಡಿತ ವಾತಾವರಣ ನಿರ್ಮಾಣ ಆಗಿದೆ. ಸುಮಾರು 15ಕ್ಕೂ ಹೆಚ್ಚು ಜನ ಅಲ್ಲಿ ಸಾವಿಗೀಡಾಗಿದ್ದಾರೆ. ತ್ರಿಪುರಾದಲ್ಲಿ ಸಂತ್ರಸ್ತರನ್ನ ಕಾಪಾಡೋದಕ್ಕೆ NDRF ಕೆಲಸ ಮಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ದಾಮೋರ್ಗೆ ಬಂದ ಹೆಚ್ಚುವರಿ ನೀರನ್ನ ಭಾರತ ಬಾಂಗ್ಲಾಗೆ ಉದ್ದೇಶಪೂರ್ವಕವಾಗಿ ಬಿಟ್ಟಿದೆ ಅನ್ನೋದು ಅಲ್ಲಿನ ಸಚಿವ ಹಾಗೂ ಜನ ಮಾಡ್ತಾ ಇರೋ ಆರೋಪ.
ಯಾವಾಗ ಅಲ್ಲಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಸುದ್ದಿ ಅಭಿಯಾನ ಆರಂಭಗೊಂಡು ಅಲ್ಲಿನ ಡೈಲಿ ಸ್ಟಾರ್ ಸೇರಿದ ಹಾಗೆ ಒಂದಷ್ಟು ಪತ್ರಿಕೆಗಳು ಇದೇ ಸುದ್ದಿಯನ್ನ ಪ್ರಕಟಿಸೋದಕ್ಕೆ ಶುರು ಮಾಡಿದ್ವು, ಭಾರತ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಸುದೀರ್ಘ ಹೇಳಿಕೆಯನ್ನು ಕೂಡ ಭಾರತ ಬಿಡುಗಡೆ ಮಾಡಿದೆ. ಬಾಂಗ್ಲಾದ ಪ್ರವಾಹಕ್ಕೂ ದಮೂರ್ ಡ್ಯಾಮಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿರುವ ಭಾರತ, ದಮೂರ್ ಡ್ಯಾಮ್ ಬಾಂಗ್ಲಾ ಗಡಿಯಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇಲ್ಲಿ ಸುಮಾರು 40 ಮೆಗಾವ್ಯಾಟ್ ವಿದ್ಯುತ್ ಅನ್ನು ತಯಾರು ಮಾಡಲಾಗ್ತಾ ಇದ್ದು ಅದನ್ನು ಬಾಂಗ್ಲಾದೇಶಕ್ಕೆ ಸರಬರಾಜು ಮಾಡಲಾಗ್ತಾ ಇದೆ. ಈ ಡ್ಯಾಮಿನ ನೀರು ಬಾಂಗ್ಲಾಗೆ ಪ್ರವಾಹ ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಾಂಗ್ಲಾದಲ್ಲಿ ಮತ್ತು ನದಿಯ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬಿದ್ದ ಭಾರೀ ಮಳೆಯ ಕಾರಣದಿಂದ ಅಲ್ಲಿ ಪ್ರವಾಹ ಉಂಟಾಗಿದೆ ಅಂತ ಭಾರತ ಹೇಳಿದೆ. ಇನ್ನು ಈ ದಾಮೋರ್ ಡ್ಯಾಮ್ 94 ಅಡಿಗಳಷ್ಟು ನೀರನ್ನ ಹಿಡಿದಿಟ್ಟುಕೊಳ್ಳಬಲ್ಲ ಶಕ್ತಿಯನ್ನು ಹೊಂದಿದೆ. ಜೊತೆಗೆ ಅಲ್ಲಿ ನೀರಿನ ಮಟ್ಟ 94 ಅಡಿಗಿಂತ ಹೆಚ್ಚಾದ ಕೂಡಲೇ ಅದರ 2 ಗೇಟುಗಳು ಸ್ವಯಂಚಾಲಿತವಾಗಿ ತೆರೆಕೊಳ್ಳುತ್ತವೆ. ಅದರಿಂದ ನೀರು ಹೊರ ಹೋಗೋದಕ್ಕೆ ಶುರುವಾಗುತ್ತೆ ಮತ್ತು ಆ ನೀರಿನ ಪ್ರಮಾಣ 94 ಅಡಿಯನ್ನ ತಲುಪಿದ ಕೂಡಲೇ ಮತ್ತೆ ಗೇಟ್ ಮುಚ್ಚಿಕೊಳ್ಳುತ್ತೆ. ಅಂಥದ್ದೊಂದು ಆಟೋಮೆಟಿಕ್ ವ್ಯವಸ್ಥೆ ಈ ಡ್ಯಾಮ್ ಅಲ್ಲಿ ಮಾಡಲಾಗಿದೆ. ದಾಮೋರ್ಗೆ ಹೆಚ್ಚುವರಿ ನೀರು ಬರ್ತಾ ಇದೆ ಅನ್ನೋದನ್ನ ಮತ್ತು ಅಲ್ಲಿಂದ ನೀರು ಹೊರ ಹೋಗೋ ಸಾಧ್ಯತೆಯ ಬಗ್ಗೆ ಬಾಂಗ್ಲಾದೇಶದ ಅಧಿಕಾರಿಗಳಿಗೆ ಮೊದಲೇ ಮಾಹಿತಿಯನ್ನು ಕೊಡಲಾಗಿತ್ತು ಅಂತ ಭಾರತ ಹೇಳಿದೆ. ಇನ್ನು ತ್ರಿಪುರಾ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಗೋಮತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ವಾಟರ್ ಗೇಟ್ಗಳನ್ನು ಯಾರೂ ತೆಗೆದಿಲ್ಲ ಅಂತ ತ್ರಿಪುರಾದ ವಿದ್ಯುತ್ ಸಚಿವ ರತನ್ ಲಾಲ್ ನಾಥ್ ತಮ್ಮ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಅತಿ ಮಳೆಯ ಕಾರಣದಿಂದ ಪ್ರವಾಹ ಉಂಟಾಗಿದೆ. ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಸದ್ಯಕ್ಕಲ್ಲಿರೋದು ಅನನುಭವಿಗಳ ಸರ್ಕಾರ. ಈ ಹಿಂದಿದ್ದ ಸರ್ಕಾರಿ ಅಧಿಕಾರಿಗಳನ್ನ ಬದಲಾವಣೆ ಮಾಡಲಾಗಿದೆ. ಇನ್ನೂ ಕೆಲವರು ಭಯದಲ್ಲಿ ಬದುಕ್ತಾ ಇದ್ದಾರೆ. ಅಲ್ಲಿನ ಇಸ್ಲಾಮಿಸ್ಟ್ ಶಕ್ತಿಗಳು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡೋದ್ರಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿನ ಅಲ್ಪಸಂಖ್ಯಾತ ಉದ್ಯೋಗಿಗಳನ್ನ ಬಲವಂತವಾಗಿ ರಾಜೀನಾಮೆ ಕೊಡಿಸೋದ್ರಲ್ಲಿ ನಿರತರಾಗಿದ್ದಾರೆ. ಇನ್ನು ಕೆಲವರಿಗೆ ಹಿಂದಿದ್ದ ಸರ್ಕಾರವನ್ನ ಕೆಡವಿ ಏನೋ ಸಾಧನೆ ಮಾಡಿಬಿಟ್ವಿ ಅನ್ನೋ ಸಂಭ್ರಮ. ಇದೆಲ್ಲದರ ನಡುವೆ ಉಂಟಾದ ಪ್ರವಾಹವನ್ನ ನಿಭಾಯಿಸೋದಕ್ಕೆ ಅಲ್ಲಿನ ಆಡಳಿತಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಅದನ್ನ ಬೇರೆ ಯಾರದಾದ್ರೂ ತಲೆಗೆ ಕಟ್ಟಬೇಕು. ಹಸೀನಾಗೆ ಆಶ್ರಯ ಕೊಟ್ಟಿರೋದ್ರಿಂದ ಭಾರತದ ಮೇಲೆ ಅಲ್ಲಿನ ಆಡಳಿತಕ್ಕೆ ಹಾಗೂ ಅಲ್ಲಿನ ಇಸ್ಲಾಮಿಕ್ ಮೂಲಭೂತವಾದಿಗಳಿಗೊಂದು ಸಿಟ್ಟಿದೆ. ಹೀಗಾಗಿ ಭಾರತದ ಕಾರಣದಿಂದಲೇ ಪ್ರವಾಹ ಬಂದಿದೆ ಅನ್ನುವ ಆರೋಪಗಳನ್ನು ಅವರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಅಲ್ಲಿನ ಹಂಗಾಮಿ ಪ್ರಧಾನಿ ಯೂನಸ್ ಅವರನ್ನ ಬಾಂಗ್ಲಾದೇಶದಲ್ಲಿನ ಭಾರತದ ರಾಯಭಾರಿ ಪ್ರಣಯ್ ಕುಮಾರ್ ವರ್ಮಾ ಭೇಟಿ ಮಾಡಿದ್ದಾರೆ. ಅದನ್ನು ಕೂಡ ಟ್ವೀಟ್ ಮಾಡಿರೋ ಬಾಂಗ್ಲಾದ ಸಾಮಾಜಿಕ ಮಾಧ್ಯಮಗಳು, ಬಾಂಗ್ಲಾ ಪ್ರಧಾನಿ ಭಾರತದ ರಾಯಭಾರಿಯನ್ನ ಕರೆಸಿಕೊಂಡು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಲೂ, ಭಾರತ ನೀರು ಬಿಟ್ಟು ಪ್ರವಾಹವನ್ನು ಉಂಟು ಮಾಡಿ ಈಗ ಪ್ರಧಾನಿಯನ್ನ ಭೇಟಿ ಮಾಡೋ ಡ್ರಾಮಾ ಮಾಡ್ತಾ ಇದೆ ಅಂತಲೂ ತಮ್ಮ ವಿಷ ಕಕ್ಕಿದ್ದಾರೆ. ಆದ್ರೆ ಆ ಭೇಟಿ ಒಂದು ರೊಟೀನ್ ಪ್ರೋಸೆಸ್ ಆಗಿದ್ದು, ಬಾಂಗ್ಲಾದ ಹೊಸ ನಾಯಕನನ್ನ ಭಾರತದ ರಾಯಭಾರಿ ಸಹಜವಾಗಿ ಭೇಟಿ ಮಾಡಿದ್ದಾರೆ ಮತ್ತು ಅದು ಪ್ರವಾಹಕ್ಕೂ ಮೊದಲೇ ನಿರ್ಧಾರಿತವಾಗಿದ್ದ ಭೇಟಿ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ. ಇನ್ನು ಈ ಪ್ರವಾಹಗಳಾದರೂ ಅಲ್ಲಿನ ಪರಿಸ್ಥಿತಿಯನ್ನ ಸುಧಾರಿಸಲಿ, ಅಲ್ಲಿನ ರಾಜಕೀಯ ಅತಂತ್ರ, ಪ್ರತಿಭಟನೆಗಳು, ಹಿಂದೂಗಳ ಮೇಲಿನ ದಾಳಿಗಳು ಕಡಿಮೆಯಾಗಿ ಪ್ರವಾಹ ಸಂತ್ರಸ್ತರ ಕಡೆಗಲ್ಲಿನ ಜನ ಹಾಗೂ ಸರ್ಕಾರಗಳು ಗಮನ ಕೊಡೋ ಹಾಗಾಗಲಿ. ಇದು ಗೆಳೆಯರೆ ಬಾಂಗ್ಲಾದೇಶದಲ್ಲಿ ಉಂಟಾಗ್ತಾ ಇರೋ ಪ್ರವಾಹ ಪರಿಸ್ಥಿತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.